ಎಷ್ಟೋ ವರ್ಷಗಳಿಂದ ನಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್ನು, ಪಿಂಪಲ್ಸು, ಕತ್ತತ್ರ ಫುಲ್ ಎಲ್ಲ ಡಾರ್ಕ್ ಥರ ಮಚ್ಚೆಗಳು, ಆ ಥರ ಪಿಗ್ಮೆಂಟೇಷನ್ ಎಲ್ಲ ಜಾಸ್ತಿ ಇರುತ್ತೆ, ಡಲ್ನೆಸ್ ಇರುತ್ತೆ, ಗ್ಲೋಯಿಂಗ್ ಅನ್ನೋದಿರಲ್ಲ. ನಾವೆಷ್ಟೇ ದುಡ್ಡು ಖರ್ಚು ಮಾಡಿಬಿಟ್ಟು ಪಾರ್ಲರ್ಗೆ ಹೋದರೆ ಕೂಡ ಅಟ್ ಪ್ರೆಸೆಂಟ್ ನಮ್ಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ಒಂದು ವಾರ ಆದಮೇಲೆ ಮಾಮೂಲಿ ಸ್ಕಿನ್ ಅನ್ನೋದು ನಮಗೆ ಇನ್ನೂ ಅಧ್ವಾನ ಆಗ್ಬಿಟ್ಟಿರುತ್ತೆ. ಆ ಕೆಮಿಕಲ್ ಎಲ್ಲ ನಾವು ಹಾಕಿರ್ತೀವಲ್ಲ, ಅದು ಸ್ಕಿನ್ನೆಲ್ಲ ಪಿಂಪಲ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ. ನಾವು ಮನೆಯಲ್ಲೇ ಈ ಥರ ಮಾಡಿಕೊಂಡು ವಾರಕ್ಕೆ 2 ಸತಿ ಅಪ್ಲೈ ಮಾಡ್ತಾಯಿದ್ರೆ ದುಡ್ಡು ಖರ್ಚು ಮಾಡೋ ಅಷ್ಟಿರಲ್ಲ. ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿ ಗ್ಲೋ ಅನ್ನೋದಾಗುತ್ತೆ. ಏನೂ ಇಲ್ಲ, ಮನೆಯಲ್ಲಿರೋ ಪದಾರ್ಥಗಳಿಂದ ಆರಾಮಾಗಿ ಈ ಥರ ಮಾಡ್ಕೋಬೋದು. ಎಲ್ಲರ ಮನೆಯಲ್ಲೂ ಬೆಲ್ಲ ಇದ್ದೇ ಇರುತ್ತೆ. ನಾನು ಬೆಲ್ಲನ ತಗೊಂಡು ತುರ್ಕೊಂಡು 1.5 ಟೇಬಲ್ ಸ್ಪೂನಷ್ಟು ಎಷ್ಟು ನೋಡಿಕೊಂಡು, ನಿಮ್ಗೆ ಕತ್ತು ಭಾಗ ಎಲ್ಲೆಲ್ಲಿ ಬ್ಲ್ಯಾಕ್ ಥರ ಇರುತ್ತೆ ಅಲ್ಲೆಲ್ಲ ನಮ್ಗೆ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಅನ್ನೋದು ಬೆಲ್ಲ ಹಾಕ್ಕೊಳ್ಳಿ. ಇಲ್ಲಾಂದರೆ ಬರೀ ನಮಗೆ ಫೇಸ್ಗೆ ಮಾತ್ರ ಸಾಕು ಅಂದರೆ ಅದು ನಮ್ಗೆ 1.5 ಟೇಬಲ್ ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ಇಲ್ಲಾಂದರೆ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ಕೂಡ ಇದನ್ನು ಹಾಕ್ಕೋಬೋದು. ನಾನು 1.5 ಟೇಬಲ್ ಸ್ಪೂನಷ್ಟು ತುರಿದ್ಬಿಟ್ಟು ಇದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಈ ಸೈಡ್ಗೆ ಇಟ್ಕೋತಾ ಇದ್ದೀನಿ. ಯಾಕಂದರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬೆಲ್ಲನ ಇದ್ದೇ ಇರುತ್ತೆ. ಆರಾಮಾಗಿ ಈ ಥರ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಒಂದು ಸ್ಟವ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ. ಅದು ಐರನ್ ಆದರೂ ಪರವಾಗಿಲ್ಲ, ಇಲ್ಲಾಂದರೆ ಮಾಮೂಲಿ ತವಾ ಆದ್ರೂ ಪರವಾಗಿಲ್ಲ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಈ ಚೆನ್ನಾಗಿ ಘಮ ಬರೋವರೆಗೂ, ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲವರೆಗೂ ಚೆನ್ನಾಗಿ ಇದನ್ನ ಹುರ್ಕೋಬೇಕಾಗುತ್ತೆ. ನಮಗೆ ಕಡಲೆ ಹಿಟ್ಟು ಹಾಕೋದ್ರಿಂದ ನಮ್ಮ ಫೇಸಲ್ಲೆಲ್ಲ ಬ್ಲ್ಯಾಕ್ ಮಾರ್ಕೆಲ್ಲ ಇರುತ್ತಲ್ಲ, ಮತ್ತು ಪಿಗ್ಮೆಂಟೇಷನ್ನು ಮತ್ತು ರಿಂಕಲ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಫುಲ್ ಕ್ಲಿಯರ್ ಆಗುತ್ತೆ. ಮತ್ತು ಅರಿಶಿನ ಹಾಕೋದ್ರಿಂದ ಅಷ್ಟೇ, ಅದು ಆ್ಯಂಟಿಬಯೋಟಿಕ್ ಥರ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಚೆನ್ನಾಗಿ ಹುರ್ಕೋಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ನಮಗೆ ಕೋಲ್ಡ್ ಎಲ್ಲ ಜಾಸ್ತಿ ಆಗಿರುತ್ತಲ್ಲ, ಆ ಥರ ಟೈಮಲ್ಲಿ ಬರೀ ಅರಿಶಿನ ಹಾಕ್ಬಿಟ್ಟು ಆರಾಮಾಗಿ ನಾವು ಹೊಗೆ ಬರುತ್ತಲ್ಲ, ಅದನ್ನು ಚೆನ್ನಾಗಿ ನಾವು ಉಸಿರಾಡೋದ್ರಿಂದ ನಮ್ಮ ಕೋಲ್ಡ್ ಅನ್ನೋದು, ಕಾಫ್ ಅನ್ನೋದು ಕಡಿಮೆ ಆಗುತ್ತೆ. ಈ ಥರ ಫೇಸ್ ಕೂಡ ತುಂಬ ಚೆನ್ನಾಗಿದು ವರ್ಕ್ ಆಗುತ್ತೆ. ನೋಡಿ, ಇದು ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಸೈಡ್ಗೆ ತಣ್ಣಗಾಗೋಕ್ಕೆ ಒಂದು 5 ನಿಮಿಷ ಸೈಡ್ಗೆ ಇಟ್ಕೊಂಡ್ಬಿಡೋಣ. ನೋಡಿ, ಅದಕ್ಕಿದ್ರೆ ಸಾಕಾಗುತ್ತೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ನಾವು ಆವಾಗಲೇ ಬೆಲ್ಲ ತುರಿದ್ಬಿಟ್ಟು ಇಟ್ಕೊಂಡಿದ್ವಲ್ಲ, ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ವಲ್ಲ, ಅದು ತಣ್ಣಗಾದ್ಮೇಲೆ ಇದು ಒಂದು 2.5 ಟೇಬಲ್ ಸ್ಪೂನಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ. 1 ಟೈಮು ಇಲ್ಲಾಂದರೆ 2 ಟೈಮ್ಗೆ ಆರಾಮಾಗಿ ಇದನ್ನು ಅಪ್ಲೈ ಮಾಡ್ಕೋಬೋದು. ಇದನ್ನು ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀರೇನು ನಾವೇನು ಸೇರಿಸೋ ಅವಶ್ಯಕತೆ ಏನು ಬೇಕಾಗಿರಲ್ಲ. ಇದಕ್ಕೆ ನಾನು ಒಂದು ಅರ್ಧ ಓಲಷ್ಟು ನಿಂಬೆ ರಸನ ತಗೋತಾ ಇದ್ದೀನಿ. ಒಂದು ಅರ್ಧ ಓಲ ಆದರೆ ಸಾಕಾಗುತ್ತೆ. ಒಬ್ಬರಿಗೆ ನಿಂಬೆ ಅನ್ನೋದು ರಸ ಅನ್ನೋದು ಅಪ್ಲೈ ಮಾಡಿದ್ರೆ ಇಚ್ಚಿಂಗ್ ಥರ ಇರುತ್ತೆ, ಅಂಥವ್ರಾದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ನಿಂಬೆಹಣ್ಣು ಒಬ್ಬೊಬ್ರಿಗೆ ಆದರೆ ಅದು ತುಂಬ ಚೆನ್ನಾಗಿ ನಮಗೆ ಪಿಂಪಲ್ಸ್ಗೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ನಾನು ಕ್ಲಿನಿಕ್ ಪ್ಲಸ್ ಆದರೂ ಪರವಾಗಿಲ್ಲ, ಯಾವುದೇ ಥರ ನೀವು ಯಾವುದು ಯೂಸ್ ಮಾಡ್ತೀರೋ ಶಾಂಪ್ ಅನ್ನೋದು ಅದು ಸೇರಿಸ್ಕೋಬೋದು. ನಾನು ಒಂದು 3/4 ಭಾಗ ಅಷ್ಟು ಕ್ಲಿನಿಕ್ ಪ್ಲಸ್ ಶಾಂಪನ್ನು ತೊಗೊಂಡಿದ್ದೀನಿ. ನಮ್ಮ ಶಾಂಪ್ ಹಾಕೋದ್ರಿಂದ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಶೈನಿ ಥರ, ಗ್ಲೋಯಿಂಗ್ ಥರ ಆಗುತ್ತೆ. ಅಬ್ಸರ್ವ್ ಮಾಡಿರಿ, ಒಂದು ಸತಿ ನಾವು ಹೆಡ್ ಬಾತ್ ಮಾಡಿದಾಗ ನಮಗೆ ಫೇಸ್ ಎಲ್ಲ ತುಂಬ ಚೆನ್ನಾಗಿ ಶೈನಿ ಥರ, ಗ್ಲೋಯಿಂಗ್ ಥರ ಇರುತ್ತೆ. ಯಾಕಂದರೆ ಶಾಂಪ್ ಎಲ್ಲ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು 3/4 ಭಾಗ ಅಷ್ಟು ಶಾಂಪ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡೋಕ್ಕೆ ಇದು ಗಟ್ಟಿ ಥರ ಅನಿಸುತ್ತೆ, ಅದು ಬೆಲ್ಲ ಹಾಕಿರ್ತೀವಲ್ಲ ನಾವು, ಶಾಂಪು ಮತ್ತು ನಿಂಬೆಹಣ್ಣು ರಸ ಹಾಕಿರೋದ್ರಿಂದ ಮಿಕ್ಸ್ ಮಾಡ್ತಾ ಅದು ಫುಲ್ ನೀರು ಥರ ಬಿಟ್ಕೊಳ್ಳುತ್ತೆ. ನೋಡಿ, ಇದಕ್ಕೆ ನೀರೇನು ಅವಶ್ಯಕತೆ ಇಲ್ಲ, ಬರೀ ನಿಂಬೆಹಣ್ಣು ರಸ ಮತ್ತು ಶಾಂಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ತುಂಬ ನಮಗೆ ಕ್ರೀಮಿ ಥರ ಆ ಥರ ಬರ್ತೈತೆ. ಈ ಥರ ಚೆನ್ನಾಗಿ ಒಂದು 3 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು 2 ಟೈಮ್ಸ್ ಆದರೆ ನಾವು ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ಇದನ್ನು ಸ್ಟೋರ್ ಮಾಡೋ ಅವಶ್ಯಕತೆ ಏನಿರಲ್ಲ, ಯಾಕಂದರೆ ಅವಾಗವಾಗ ಮಾಡಿಕೊಂಡ್ರೆ ನಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ನಾವೆಲ್ಲರೂ ಹೋಗಬೇಕು ಸಡನ್ನಾಗಿ, ನಮಗೇನಾದರೂ ಫಂಕ್ಷನ್ಸು, ಮ್ಯಾರೇಜಸ್ ಆ ಥರ ಏನಾದರೂ ಹೋಗಬೇಕು ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ. ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ. ತುಂಬ ಚೆನ್ನಾಗಿ ಇದನ್ನು ಯೂಸ್ ಮಾಡ್ಕೋಬೋದು, ಅಷ್ಟೇ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇದು ಯಾವ ಥರ ಅಪ್ಲೈ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆದರೆ ನಾನು ಐಸ್ ಕ್ಯೂಬ್ ಬರುತ್ತಲ್ಲ, ಅದನ್ನು ಒಂದು ತಗೊಂಡು ಚೆನ್ನಾಗಿ ಫೇಸಲ್ಲಿ ಕ್ಲೀನಾಗಿ ನಾವು ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಒಂದು ನಿಮಿಷ ಅಷ್ಟು ಚೆನ್ನಾಗಿ ಇದನ್ನು ಮಸಾಜ್ ಥರ ಮಾಡ್ಕೋಬೇಕು. ಈ ಥರ ಮಾಡಿ ನಾವು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋಂತೂ ಮರಿಬೇಡಿ. ನಾನು ಒಂದು ಐಸ್ ಕ್ಯೂಬ್ ತಗೊಂಡು ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಟವಲ್ ತಗೊಂಡು ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ಬೇಕು. ಈ ಥರ ಐಸ್ ಕ್ಯೂಬ್ ಹಾಕ್ಬಿಟ್ಟು ನಾವು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಶೈನಿ ಥರನೂ ಬರುತ್ತೆ, ಗ್ಲೋಯಿಂಗ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಮತ್ತು ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ಕೊಳ್ಳಿ. ಆದಷ್ಟು ಇದು ನೈಟ್ ಟೈಮ್ ನೀವೇನಾದರೂ ಸಡನ್ನಾಗಿ ಎಲ್ಲರೂ ಹೋಗಬೇಕು ಅಂದರೆ ಆರಾಮಾಗಿ ಮಧ್ಯಾಹ್ನ ಹೊತ್ತು ಮಾಡ್ಕೋಬೋದು. ಬಟ್ ಆದಷ್ಟು ಇದು ನೈಟ್ ಟೈಮ್ ಮಾಡ್ಕೊಳ್ಳಿ. ಇದು ಅಪ್ಲೈ ಮಾಡಿದ್ಮೇಲೆ ನಾವು ಸೋಪಲ್ಲಿ ಹಾಕ್ಬಿಟ್ಟು ಫೇಸ್ ವಾಶ್ ಮಾಡೋ ಅಷ್ಟಿರಲ್ಲ, ಬರೀ ನೀರಲ್ಲೇ
ಫೇಸ್ ವಾಶ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಎಷ್ಟು ಚೆನ್ನಾಗಿ ನಾವು ಮಾಡ್ತೀವೋ ರಿಸಲ್ಟ್ ಅನ್ನೋದು ನಮ್ಗೆ ಅಷ್ಟು ಚೆನ್ನಾಗಿ ಸಿಗುತ್ತೆ. ನಾನು ತೋರಿಸ್ತೀನಿ ಇವಾಗ ಎಷ್ಟು ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅನ್ನೋದು. ಇದು ಚೆನ್ನಾಗಿ ಒಂದು 5 ನಿಮಿಷ ಮಸಾಜ್ ಮಾಡ್ಕೊಂಡ್ಮೇಲೆ ಒಂದು 50 ಮಿನಿಟ್ಸ್ ಹಂಗೆ ಬಿಟ್ಬಿಡಿ. ನಮ್ಗೆ ಆವಾಗ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಅನ್ನೋದು ಗ್ಲೋ ಆಗುತ್ತೆ. ಎಷ್ಟು ಚೆನ್ನಾಗಿ ವೈಟ್ ಆಗಿರುತ್ತೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಎಫೆಕ್ಟಿವ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿದ್ಮೇಲೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಇದು ಚೆನ್ನಾಗಿ ನಾನು ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ನಿಮಗೆ ಎಷ್ಟು ಏನೋ ಟೈಮ್ ಇದೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಅನ್ನೋದು ಸಿಗುತ್ತೆ. ಪಿಗ್ಮೆಂಟೇಷನ್ನು ಮತ್ತು ಡಲ್ನೆಸ್ ಇರುತ್ತೆ. ನಾವು ಎಷ್ಟೇ ಕ್ರೀಮ್ ಹಚ್ಚಿದ್ರು ಕೂಡ ನಮ್ಮ ಫೇಸಲ್ಲಿ ಅನ್ನೋದನ್ನು ಗ್ಲೋಯಿಂಗೇ ಇರೋದಲ್ಲ. ತುಂಬ ಡಲ್ಲು ಆಯಿಲ್ನೆಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಅಂಥವ್ರಿಗಾದರೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಮಗೆ ಇದಕ್ಕೆ ನಾವು ಯಾವುದೇ ಥರ ₹1 ಖರ್ಚು ಮಾಡೋ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲಿರೋ ಪದಾರ್ಥಗಳಿಂದಲೇ ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು. ಒಬ್ಬೊಬ್ಬರಿಗೆ ನಿಂಬೆಹಣ್ಣು ಆಗುತ್ತೆ ಹಾಕ್ಕೋಬೋದು, ಇಲ್ಲಾಂದರೆ ಆಗದಿರೋದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಯಾಕಂದರೆ ನಿಂಬೆಹಣ್ಣು ಹಾಕೋದ್ರಿಂದ ಆ ಪಿಂಪಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಫುಲ್ ಹೊರ್ಟೋಗುತ್ತೆ. ಒಬ್ಬರಿಗೆ ಇಚ್ಚಿಂಗ್ ಬಂದುಬಿಡುತ್ತೆ. ಅಂಥವ್ರಾದರೆ ಆರಾಮಾಗಿ ಸ್ಕಿಪ್ ಮಾಡಿಕೊಂಡು ಮಿಕ್ಕಿರೋದು ಹಾಕ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ನಾನು ಒಂದು 5 ನಿಮಿಷನೂ ಬಿಟ್ಟಿಲ್ಲ, ಒಂದು 3 ನಿಮಿಷ ಅಷ್ಟು ಚೆನ್ನಾಗಿ ಇದನ್ನು ಮಸಾಜ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗ್ತಾಯಿದೆ ಅನ್ನೋದು. ನೀವು ಖಂಡಿತ ತುಂಬ ಚೆನ್ನಾಗಿದು ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಯಾಕಂದರೆ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗೈತೆ ನಮ್ಮ ಸ್ಕಿನ್ ಅನ್ನೋದು. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಲ್ಲಾದರೂ ಸಡನ್ನಾಗಿ ಹೋಗಬೇಕು ಅಂದರೆ ಅವತ್ತು ನೈಟ್ ಟೈಮ್ ಆರಾಮಾಗಿ ಈ ಥರ ಮಾಡ್ಕೊಳ್ಳಿ. ನಮ್ಗೆ ₹1 ಕೂಡ ಖರ್ಚಿರೋದಿಲ್ಲ. ಮನೇಲಿರೋ ಪದಾರ್ಥಗಳಿಂದ ಬೆಲ್ಲ ಮತ್ತು ಈ ಥರ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿದ್ರೆ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪ ಆದರೂ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಈ ರೆಮಿಡಿ ಏನಾದರೂ ನೀವೇನಾದರೂ ಮನೇಲಿ ಯೂಸ್ ಮಾಡಿದ್ರೆ ಆ ರಿಸಲ್ಟ್ ನೋಡಿಬಿಟ್ಟು ನಂಗೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಮಗೆ ಯಾವುದೇ ಥರ ದುಡ್ಡು ಖರ್ಚು ಅವಶ್ಯಕತೆಯೂ ಇಲ್ಲ. ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಯಾಕಂದರೆ ಇದಕ್ಕೆ ಹಾಕಿರೋದು ನಾವು ಯಾವುದು ಕೆಮಿಕಲ್ಸ್ ಆ ಥರ ಏನೂ ಹಾಕಿಲ್ಲ. ನೋಡಿ ನಾನು ತೊಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಗ್ಲೋ ಆಗೈತೆ ಅಂತ ಸ್ಕಿನ್ ಅನ್ನೋದು. ನಾನು ಯಾವುದೇ ಥರ ಫಿಲ್ಟರ್ ಆ ಥರ ಏನೂ ಯೂಸ್ ಮಾಡಿಲ್ಲ. ತೊಳ್ಬಿಟ್ಟು ಹಂಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.